ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಏನಂದರೆ ಮೀಶೋ ಹಾಲ್ ಮಾಡೋಣ ಅಂತ, ಜ್ಯುವೆಲರಿ ಹಾಲ್ ಮಾಡೋಣ ಅಂತ. ನಾನು ಮುಂಚೆ ಮೀಶೋ ಹಾಲ್ ಮಾಡಿದ್ದೆ. ಆ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ಇವಾಗಲೇ ಹೋಗಿ ನೋಡಿ. ಜ್ಯುವೆಲರಿ ಆಕ್ಸೆಸರೀಸ್ ಮಾಡೋಣ ಅಂತ ನನ್ನ ಹತ್ರ ಯಾವ್ದ್ಯಾವ್ದಿದೆ, ನಾನು ಯಾವ್ದು ತೊಗೊಂಡಿದ್ದೀನಿ ಅದನ್ನು ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ, ತಡ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಈ ಬ್ಯಾಂಗಲ್ಸ್ನ ತೋರಿಸ್ತಾ ಇದ್ದೀನಿ ನಾನು. ಇದು ಸೆಟ್ ಆಫ್ 4 ಬ್ಯಾಂಗಲ್ಸ್ ಬರುತ್ತೆ. ಇದೇನಂದರೆ ನಾನು ಪ್ರೈಸ್ ಕೂಡ ಇಲ್ಲಿ ಹಾಕಿರ್ತೀನಿ, ನೋಡ್ಬೋದು ನೀವು. ಹಾಗೆ ನಾನು ಇದಕ್ಕೆ ಏನಿದೆ ಆ್ಯಕ್ಚುಯಲ್ ಆಗಿ ಅದೇ ರಿವ್ಯೂನ ನಾನು ಕೊಡ್ತೀನಿ. ಫ್ರೆಂಡ್ಸ್, ಈ ಬ್ಯಾಂಗಲ್ ಏನಂದರೆ ಲುಕ್ ಏನೋ ಚೆನ್ನಾಗಿದೆ, ಬಟ್ ಪ್ರೈಸ್ ಏನಿದೆ ಅದು ಸ್ವಲ್ಪ ಜಾಸ್ತಿ ಅಂತ ನನಗೆ ಅನ್ನಿಸ್ತು. ಗಡಿ ನಾವು ಸ್ಟೋರಲ್ಲಿ ತೊಗೊಳಕ್ಕೆ ಹೋದರೆ ಸ್ವಲ್ಪ ಕಡಿಮೆನೇ ಪ್ರೈಸು, ಬಟ್ ನಾನು ಇದನ್ನು ಸ್ವಲ್ಪ ಜಾಸ್ತಿ ಅಮೌಂಟ್ ಕೊಟ್ಟೆ ಅಂತ ಅನ್ನಿಸ್ತಿದೆ. ಸೊ ಅದು ಬಿಟ್ಟರೆ ಚೆನ್ನಾಗಿದೆ ಬ್ಯಾಂಗಲ್ ಕ್ವಾಲಿಟಿ ಏನೋ. ಈ ಬ್ಯಾಂಗಲ್ಲು ಸ್ಯಾರೀಸಿಗೂ ವೇರ್ ಮಾಡ್ಬೋದು, ಹಾಗೆ ಕುರ್ತಾ ಟಾಪ್ಸ್ ಎಲ್ಲದಕ್ಕೂ ವೇರ್ ಮಾಡ್ಬೋದು. ಪಿಂಕ್ ಕಲರ್ ಅಂದರೆ ಯಾರಿಗಿಷ್ಟ ಇರಲ್ಲ. ಸೊ ಪಿಂಕ್ ಕಲರ್ ತೊಗೊಂಡ್ರೆ ಆಲ್ಮೋಸ್ಟ್ ಎಲ್ಲ ಡ್ರೆಸ್ಗೂ ಮ್ಯಾಚ್ ಆಗುತ್ತೆ. ಸೊ ನಾನು ಹಾಗಾಗಿ ಇದನ್ನು ತೊಗೊಂಡೆ. ನಿಮಗೆ ಕಲರ್ಸ್ ಅವೈಲಬಲ್ ಇದ್ದರೆ ನೋಡ್ಬೋದು ನೀವು. ಸೊ ಇದಕ್ಕೆ ನಾನು 10 ಔಟ್ ಆಫ್ 9 ಮಾರ್ಕ್ಸ್ನ ನಾನು ಕೊಡ್ತೀನಿ. ನೆಕ್ಸ್ಟು ಇದು ಮತ್ತೆ ಒಂದು ಬ್ಯಾಂಗಲ್. ಈ ಬ್ಯಾಂಗಲ್ ನೋಡ್ಬೋದು ನೀವು, ತುಂಬಾ ಚೆನ್ನಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದ್ರದ್ದು ಪ್ರೈಸ್ ಕೂಡ ಅಷ್ಟೇ ನಾನು ಇಲ್ಲಿ ಹಾಕಿರ್ತೀನಿ, ನೋಡ್ಬೋದು ನೀವು. ಇದು ಸೆಟ್ ಆಫ್ 4 ಬ್ಯಾಂಗಲ್ಸ್ ಬರುತ್ತೆ. ಡಿಸೈನು ಎಲ್ಲ ಚೆನ್ನಾಗಿದೆ, ಮತ್ತು ಕಲರ್ಸ್ ಕೂಡ ನಿಮಗೆ ಅವೈಲಬಲ್ ಇದೆ. 2 ಕಲರ್ಸ್ ಏನೋ ಬರುತ್ತೆ, ನೋಡ್ಬೋದು. ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಸ್ಯಾರಿಗೂ ಹಾಕೋಬೋದು, ಫ್ಯಾನ್ಸಿ ಸ್ಯಾರೀಸ್ಗೂ ಹಾಕೋಬೋದು, ನಾರ್ಮಲ್ ಬಾರ್ಡರ್ ಸ್ಯಾರೀಸ್ಗೂ ಕೂಡ ಇದನ್ನು ವೇರ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಕಾಣುತ್ತೆ. ಇದೊಂದು ಸಿಂಗಲ್ ಬ್ಯಾಂಗಲ್ ಹಾಕ್ಕೊಂಡ್ರೆ ಸಾಕು, ಇದಕ್ಕೆ ಬೇರೇನೂ ಅವಶ್ಯಕತೆ ಇರಲ್ಲ. ಸೊ ಈ ಬ್ಯಾಂಗಲ್ಲಿಗೆ ನಾನು 10 ಔಟ್ ಆಫ್ 10 ಮಾರ್ಕ್ಸ್ನ ಕೊಡ್ತೀನಿ, ಯಾಕಂದರೆ ಇದು ನಂಗೆ ತುಂಬಾ ಇಷ್ಟ ಆಯಿತು. ದಿಸ್ ಈಸ್ ಮೈ ಫೇವ್ರೆಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಈ ಒಂದು ಇಯರಿಂಗ್ಸ್, ಇದು ಕೂಡ ಅಷ್ಟೇ ನಂಗೆ ತುಂಬಾ ಇಷ್ಟ ಆಯಿತು. ಪ್ರೈಸು ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು, ಅದು ಬಿಟ್ಟರೆ ಇಷ್ಟ ಆಯಿತು. ಹಾಕೊಂಡಾಗ ಚೆನ್ನಾಗಿ ಕಾಣುತ್ತೆ. ಬ್ಲ್ಯಾಕ್ ಕಲರ್ ಸ್ಯಾರೀಸು ಮತ್ತು ಫ್ಯಾನ್ಸಿ ಸ್ಯಾರೀಸು ಆ ಥರ ಎಲ್ಲ ಯಾರು ಇಷ್ಟಪಡ್ತೀರಾ ಅವರಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ, ನೋಡ್ಬೋದು. ನನಗಂತೂ ಇದು ತುಂಬ ಇಷ್ಟ ಆಯಿತು. ಅದು ಬಿಟ್ಟರೆ ಪ್ರೈಸ್ ಸ್ವಲ್ಪ ಜಾಸ್ತಿ ಇದೆ, ಇನ್ನೇನಿಲ್ಲ, ಚೆನ್ನಾಗಿ ಇಷ್ಟ ಆಯಿತು. 10 ಔಟ್ ಆಫ್ 8 ಮಾರ್ಕ್ಸ್. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಬರೋಣ. ಇದೊಂದು ರಿಂಗ್. ಇದು ರಿಂಗ್ ತುಂಬಾ ಚೆನ್ನಾಗಿದೆ. ಇದು ಏನಂದರೆ ಗ್ರ್ಯಾಂಡ್ ಫಂಕ್ಷನ್ಸಿಗೆಲ್ಲ ಆರಾಮಾಗಿ ವೇರ್ ಮಾಡ್ಬೋದು. ಆ ಪ್ರೈಸ್ ಸ್ವಲ್ಪ ಕಾಸ್ಟ್ಲಿನೇ ಇದೆ. ಅದು ಬಿಟ್ಟರೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಸ್ಯಾರೀಸ್ಗೆ ಮತ್ತು ಫಂಕ್ಷನ್, ನೈಟ್ ಫಂಕ್ಷನ್ ಆ ಥರ ಎಲ್ಲಾದರೂ ಹೋಗುವಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದಕ್ಕೆ ನಾನು 10 ಔಟ್ ಆಫ್ 10 ಮಾರ್ಕ್ಸ್ನ ಕೊಡ್ತೀನಿ, ಯಾಕಂದರೆ ನಂಗೆ ಅಷ್ಟು ಇಷ್ಟ ಆಯಿತು. ಮತ್ತು ಇಲ್ಲಿ ಸೈಜ್ ವೇರಿಯೇಷನ್ ಮಾಡ್ಕೋಬೋದು ನೀವು. ನಮ್ಮದು ಫಿಂಗರ್ ಯಾವ ರೀತಿ ಸೈಜ್ ಇದೆ ಆ ರೀತಿ ಸೈಜ್ ವೇರಿಯೇಷನ್ ಮಾಡ್ಕೋಬೋದು. ಆ್ಯಂಡ್ ಏನಂದರೆ ಮತ್ತೊಂದು ರಿಂಗ್ ಬರೋಣ. ಇದು ಅದೇ ಥರನೇ, ಬಟ್ ಇದು ಏನಂದರೆ ನಾನು ತುಂಬ ದಿನವೇ ಆಗಿದೆ ತೊಗೊಂಡು. ತುಂಬ ಸಲ ವೇರ್ ಮಾಡಿದ್ದೀನಿ. ಇದು ಕೂಡ ಚೆನ್ನಾಗಿದೆ, ಏನೂ ಹಾಳಾಗಿಲ್ಲ. ಇದ್ದು ಪ್ರೈಸ್ ಕೂಡ ನಾನು ಹಾಕಿರ್ತೀನಿ, ನೋಡ್ಬೋದು. ನಂಗೆ ಇದಕ್ಕಿಂತ ಇದೇನೇ ತುಂಬ ಇಷ್ಟ ಆಗಿದ್ದು, ಯಾಕಂದರೆ ಸ್ಯಾರೀಸಿಗಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದನ್ನು ಅಷ್ಟೇ ನೀವು ಕುರ್ತಾ ಮತ್ತು ಎಲ್ಲಾದರೂ ಫಂಕ್ಷನ್ಸ್ ಆ ಥರ ಎಲ್ಲದಕ್ಕೂ ವೇರ್ ಮಾಡ್ಬೋದು. ಇದಕ್ಕೆ ನಾನು 10 ಔಟ್ ಆಫ್ 10 ಮಾರ್ಕ್ಸ್ನ ಕೊಡ್ತೀನಿ. ಫ್ರೆಂಡ್ಸ್, ನೆಕ್ಸ್ಟ್ ಕೂಡ ರಿಂಗ್ನೇ ನಾನು ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಕೂಡ ನಾನು ರಿಂಗ್ ತೋರಿಸ್ತಾ ಇದ್ದೀನಿ. ಇದು ನಾನು ತುಂಬ ದಿನವೇ ಆಗಿದೆ ತೊಗೊಂಡು, 1 ಇಯರ್ ಪ್ಲಸ್ ಆಗಿದೆ ತೊಗೊಂಡು. ತುಂಬ ಸಲ ಯೂಸ್ ಮಾಡಿದ್ದೀನಿ ಕೂಡ. ಇದು ಕೂಡ ಅಷ್ಟೇ, ಹಾಕೊಂಡಾಗ ತುಂಬಾ ಚೆನ್ನಾಗಿ ಲುಕ್ ಬರುತ್ತೆ. ಇದೆಲ್ಲದಕ್ಕಿಂತ ಇದು ಒಂದು ಹಾಕ್ಕೊಂಡ್ರೆ ಸಾಕು, ತುಂಬ ಚೆನ್ನಾಗಿ ಕಾಣುತ್ತೆ ಈ ರಿಂಗ್. ಇದು ಅಷ್ಟೇ ನಾನು ಪ್ರೈಸ್ ಹಾಕಿರ್ತೀನಿ, ನೋಡ್ಬೋದು. ಇದಕ್ಕೆ ನಾನು 10 ಔಟ್ ಆಫ್ 10 ಮಾರ್ಕ್ಸ್ನ ಕೊಡ್ತೀನಿ. ಫ್ರೆಂಡ್ಸ್, ಈ ರಿಂಗ್ನ ಏನಂದರೆ ನೀವು ಹೊರಗಡೆ ಪರ್ಚೇಸ್ ಮಾಡಿದ್ರೆ ಕಡಿಮೆ ಪ್ರೈಸ್ಗೆ ಸಿಗುತ್ತೆ ಅಂತ ಅನಿಸುತ್ತೆ. ಬಟ್ ನನಗೆ ಇದು ರಿಂಗ್ ಏನಿದೆ ಇದು ಇಷ್ಟ ಆಯಿತು. ನನಗೆ ಹೊರಗಡೆ ಸಿಕ್ಕಿರಲಿಲ್ಲ, ಹಾಗಾಗಿ ನಾನು ತೊಗೊಂಡೆ ಈ ರಿಂಗ್ನ. ಇದನ್ನು ತೋರಿಸ್ತೀನಿ.
ಎಲ್ಲದಕ್ಕಿಂತ ಇದೇ ರಿಂಗ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಿಮ್ಗೆ ಯಾವ ರಿಂಗ್ ಇಷ್ಟ ಆಗಿದೆ ಕಮೆಂಟ್ ಮಾಡಿ ಹೇಳಿ. ಫ್ರೆಂಡ್ಸ್ ನೆಕ್ಸ್ಟ್ ಬರೋಣ ಬ್ಯಾಂಗಲ್ಲಿ. ಫ್ರೆಂಡ್ಸ್ ಈ ಬ್ಯಾಂಗಲ್ ಏನಿದೆ ನಿಮಗೆ ಕಲರ್ಸ್ ಅವೈಲಬಲ್ ಇದೆ. ನನಗೆ ಸ್ಯಾರಿ ಮ್ಯಾಚಿಂಗ್ ಈ ಕಲರ್ ಬೇಕಿತ್ತು, ಹಾಗಾಗಿ ಈ ಕಲರ್ನ ನಾನು ತೊಗೊಂಡಿದ್ದೀನಿ. ಇದು ಏನಿದೆ ಚೆನ್ನಾಗಿದೆ. ಇದು ಹೊರಗಡೆ ಅಂಗಡಿನಲ್ಲೂ ಸಿಗುತ್ತೆ, ಬಟ್ ಇದ್ರ ಪ್ರೈಸ್ ನನಗೆ ಗೊತ್ತಿಲ್ಲ ಹೊರಗಡೆ ಎಷ್ಟಿದೆ ಅಂದ್ಬಿಟ್ಟು. ಬಟ್ ಆನ್ಲೈನಲ್ಲಿ ನಾನು ತೊಗೊಂಡಿರೋದ್ರಿಂದ ಚೆನ್ನಾಗಿದೆ. ನಾನು ವೇರ್ ಮಾಡಿದ್ದೀನಿ ಕೂಡ ಇದನ್ನ. ನೀವು ನಂದು ನಾಮಕರಣ, ನಮ್ಮ ಪಾಪನ ನಾಮಕರಣ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ಅದರಲ್ಲಿರುತ್ತೆ, ಇದನ್ನು ನೀವು ನೋಡ್ಬೋದು. ಸೊ ಇದಕ್ಕೆ ನಾನು 10/9 ಮಾರ್ಕ್ಸ್ನ ಕೊಡ್ತೀನಿ. ಚೆನ್ನಾಗಿದೆ. ಏನಂದರೆ ಜಾಸ್ತಿ ಯೂಸ್ ಮಾಡೋದು ಆಗಲ್ಲ. ಹೋಗ್ಬಂದು ಎಲ್ಲಾದರೂ ಫಂಕ್ಷನ್ಸಿಗೆ ಹೋಗ್ಬಂದು ಇಮಿಡಿಯೇಟ್ ನಾವು ಎಲ್ಲ ರಿಮೂವ್ ಮಾಡಬೇಕಾಗತ್ತೆ, ಎತ್ತಿಡಬೇಕಾಗತ್ತೆ. ಇಮಿಡಿಯೇಟ್ ನಾವು ಎತ್ತಿಟ್ಕೋಬೇಕು ಅಷ್ಟೇ. ಎವ್ರಿ ಡೇ ಯೂಸ್ ಮಾಡೋದಕ್ಕೆ ಆ ಥರ ಎಲ್ಲ ಚೆನ್ನಾಗಿರಲ್ಲ ಇದು. ಇದು ಬ್ಯಾಂಗಲ್ ಬಗ್ಗೆ ಚೆನ್ನಾಗಿದೆ. ನಿಮಗೆ ಕಲರ್ಸ್ ಅವೈಲಬಲ್ ಇದೆ. ಫೈನಲಿ ಇರಬೇಕಂದ್ರೆ ಚೆನ್ನಾಗಿದೆ. ಫ್ರೆಂಡ್ಸ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಈ ಒಂದು ಬ್ಯಾಂಗಲ್. ಇದ್ರದ್ದು ನಾನು ಇಮೇಜ್ ಹಾಕಿರ್ತೀನಿ, ನೋಡ್ಬೋದು. ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ನಮ್ಮದು ಯಾರು ಫೋಟೋಸ್ ನೋಡಿರ್ತೀರ ಅವ್ರಿಗೆ ಇದು ಗೊತ್ತಿರುತ್ತೆ, ನಾನು ಇದನ್ನ ವೇರ್ ಮಾಡಿದ್ದೆ ಅಂದ್ಬಿಟ್ಟು ಬ್ಯಾಂಗಲ್ನ. ನನಗಂತೂ ತುಂಬಾ ಇಷ್ಟ ಆಯಿತು. ಇದ್ರ ಪ್ರೈಸ್ ಕೂಡ ನಾನು ಅಫೋರ್ಡಬಲ್ ಅಂತಲೇ ಹೇಳ್ತೀನಿ. ಈ ಪ್ರೈಸ್ಗೆ ಏನಿದೆ ಇದು ಆರಾಮಾಗಿ ತೊಗೋಬೋದು ಈ ಬ್ಯಾಂಗಲ್ನ. ಇದು ಹಾಕೊಂಡಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗೆ ಫ್ಯಾನ್ಸಿ ಸ್ಯಾರೀಸ್ಗೆ ಹಾಕೋಬೋದು. ಇದನ್ನ ನೈಟ್ ಫಂಕ್ಷನ್ ಆ ಥರ ಎಲ್ಲ ಹಾಕೊಂಡಾಗ ಚೆನ್ನಾಗಿ ಕಾಣುತ್ತೆ. ಮತ್ತು ಯಾವುದೇ ರೀತಿ ಡ್ರೆಸ್ಸಿಗೆ ಎಲ್ಲ ಏನು ಸಿಗಾಕೊಳ್ಳೋದಿಲ್ಲ. ಬೇರೆ ಕೆಲವೊಂದು ಬ್ಯಾಂಗಲ್ ನನ್ನ ಹತ್ರನೂ ಇದೆ, ಅದು ಸ್ವಲ್ಪ ಡ್ರೆಸ್ಸಿಗೆ ಸಿಗಾಕೊಂಡು ಡ್ರೆಸ್ ಎಲ್ಲ ಹಾಳಾಗುತ್ತೆ. ಬಟ್ ಇದೇನು ಆ ಥರ ಎಲ್ಲ ಏನು ಆಗೋದಿಲ್ಲ. ಚೆನ್ನಾಗಿದೆ ಇದು ಬ್ಯಾಂಗಲ್. ಕೆಳಗೆ ಈ ಥರ ಬೇಕಾದರೆ ಬರುತ್ತೆ, ನೀವು ಬೇಡ ಅಂದರೆ ರಿಮೂವ್ ಮಾಡ್ಕೋಬೋದು ಆರಾಮಾಗಿ. ಬ್ಯಾಂಗಲ್ ಚೆನ್ನಾಗಿದೆ. ಇದು 10/10 ಮಾರ್ಕ್ಸ್. ಫ್ರೆಂಡ್ಸ್ ನೆಕ್ಸ್ಟ್ ಒನ್ ಏನಂದರೆ ಈ ಒಂದು ಜುಮ್ಕ. ಇದು ಕೂಡ ಅಷ್ಟೇ ನಾನು ಫೋಟೋಶೂಟಿಗೆ ಹಾಕ್ಕೊಂಡಿದ್ದೆ. ಯಾರು ನನ್ನ ರೆಗ್ಯುಲರಾಗಿ ಫಾಲೋ ಮಾಡ್ತಿರೋ ಅವರಿಗೆ ಗೊತ್ತಿರುತ್ತೆ. ತುಂಬಾ ಚೆನ್ನಾಗಿದೆ. ಇದು ಸ್ವಲ್ಪ ದೊಡ್ಡ ಸೈಜೇನೆ. ಇದು ಯಾರಿಗೆ ದೊಡ್ಡ ಜುಮ್ಕ ಇಷ್ಟ ಆಗುತ್ತೆ ಅವರಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಈ ರೀತಿ ಇರುತ್ತೆ, ನಾವು ತಿರ್ಪ ಹಾಕ್ಕೊಳ್ಳೋದು. ಯಾರಿಗೆ ದೊಡ್ಡ ಸೈಜ್ ತುಂಬಾ ಚೆನ್ನಾಗಿ ಇಷ್ಟ ಆಗುತ್ತೆ ಅವರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಚೆನ್ನಾಗಿದೆ. ಇದಕ್ಕೆ ನಾನು 10/8 ಮಾರ್ಕ್ಸ್ನ ಕೊಡ್ತೀನಿ. ಏನಿಲ್ಲ, ಯಾಕೆ ಅಂತಂದರೆ ಇದು ಸ್ವಲ್ಪ ಲಾಂಗ್ ಟೈಮ್ ಆದಮೇಲೆ ಸ್ವಲ್ಪ ಬ್ಲ್ಯಾಕಾಗಿ ಟರ್ನ್ ಆಗ್ಬೋದು. ಅದು ಸ್ವಲ್ಪ ಬೇಜಾರು. ತುಂಬ ಎತ್ತಿಡೋದು ತುಂಬ ವರ್ಷಗಳು ಆ ಥರ ಎಲ್ಲ ಆದರೆ. ಬಟ್ ರೆಗ್ಯುಲರಾಗಿ ಯೂಸ್ ಮಾಡೋದಕ್ಕೆ ಏನೂ ತೊಂದರೆ ಇಲ್ಲ, ಆರಾಮಾಗಿ ಯೂಸ್ ಮಾಡ್ಬೋದು. ಚೆನ್ನಾಗಿದೆ. ಇದನ್ನು ಆರಾಮಾಗಿ ಬೈ ಮಾಡ್ಬೋದು. ನೆಕ್ಸ್ಟ್ ಏನಂದರೆ ಈ ಒಂದು ಶಾರ್ಟ್ ಮಾಂಗಲ್ಯ ಚೈನ್. ಇದನ್ನು ನಾನು ಒಂದು ಸಲ ವೇರ್ ಮಾಡಿದ್ದೆ, ನೀವು ನೋಡಿರ್ಬೋದು. ತುಂಬ ಜಾಸ್ತಿ ಏನು ಹಾಕ್ಕೊಂಡಿಲ್ಲ, ಒಂದೇ ಸಲ ಹಾಕ್ಕೊಂಡಿರೋದು. ಬಟ್ ಇದ್ರ ಪ್ರೈಸ್ ಏನಿದೆ ಇದು ಆರಾಮಾಗಿ ತೊಗೋಬೋದು ಈ ಪ್ರೈಸಿಗೆ ಇದನ್ನ. ಬಟ್ ಏನಂದರೆ ಇದು ಸ್ವಲ್ಪ ಶಾರ್ಟ್ ಬರುತ್ತೆ, ಈ ರೀತಿ ಇಷ್ಟು ಬರುತ್ತೆ, ಸ್ವಲ್ಪ ಶಾರ್ಟ್ ಬರುತ್ತೆ. ಅದೊಂದು ಇಷ್ಟ ಆಗಲಿಲ್ಲ ನನಗೆ. ಅದು ಬಿಟ್ಟರೆ ಬೇರೆ ಎಲ್ಲ ಚೆನ್ನಾಗೇ ಇದೆ. ಇದನ್ನು ಆರಾಮಾಗಿ ತೊಗೋಬೋದು. ಇದಕ್ಕೆ 10/10 ಮಾರ್ಕ್ಸ್. ಬಟ್ ಅದೇ ಸೈಜ್ ಒಂದು ಸ್ವಲ್ಪ ಚೆನ್ನಾಗಿ, ಸ್ವಲ್ಪ ಲೆಂತ್ ಇರಬೇಕಿತ್ತು ಅಂತ ಅನ್ನಿಸ್ತು ನನಗೆ. ಗೋಲ್ಡ್ ಥರನೇ ಅನಿಸುತ್ತೆ, ಯಾವುದೇ ಕಾರಣಕ್ಕೂ ಇದು ಆರ್ಟಿಫಿಷಿಯಲ್ ಅಂತ ಅನಿಸೋದೇ ಇಲ್ಲ. ನೋಡ್ಬೋದು ನೀವಿಲ್ಲಿ. ಫ್ರೆಂಡ್ಸ್ ನೆಕ್ಸ್ಟ್ ಬಂದರೆ ಇದೊಂದು ಡಾಬ್. ನನ್ನ ಹತ್ರ ಇದು ಡಾಬ್ ಆಲ್ರೆಡಿ ಇತ್ತು. ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವ್ರಿಗೆ ಹಾಕೋಣ ಅಂತ ತೊಗೊಂಡಿದ್ದು. ನಾನು ಈ ಡಿಸೈನ್ನ ಬುಕ್ ಮಾಡಿದ್ದೆ. ಇದು ಅನ್ಫಾರ್ಚುನೇಟ್ಲಿ ಈ ಥರ ಬಂದಿದೆ. ಬಟ್ ಎನಿವೇಸ್ ಇದು ಚೆನ್ನಾಗಿದೆ, ಏನು ವರ್ಷಾಗೇನು ಇಲ್ಲ. ದೇವ್ರಿಗೆ ಹಾಕೋಣ ಅಂತ ತೊಗೊಂಡಿದ್ದು, ಹಾಗಾಗಿ ಡಿಸೈನ್ಸು ಯಾವುದಿದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ಓಕೆ ಮಾಡಿದೆ. ಇಲ್ಲ ಅಂದಿದ್ರೆ ರಿಟರ್ನ್ ಆಗ್ತಿದ್ದೆ. ಇದು ಸೈಜ್ ಕೂಡ ವೇರಿಯೇಷನ್ ಮಾಡ್ಕೋಬೋದು. ಏನಂದರೆ ನಾವು ಹಾಕ್ಕೊಂಡಾಗ ತುಂಬ ದಪ್ಪ ಇರೋರಿಗೆ ಇದು ಸೈಜ್ ಆಗಲ್ಲ ಅಂತ ಹೇಳ್ತೀನಿ. ಯಾಕಂದರೆ ಇದು ಏನಿದೆ, ನನ್ನ ಸೈಜ್ ಏನಿದ್ದೀರ ಅವ್ರಿಗೆ ಆರಾಮಾಗಿ ಆಗುತ್ತೆ. ಇನ್ನೊಂದು ಸ್ವಲ್ಪ ದಪ್ಪ ಇದ್ದರೂ ಇದನ್ನು ವೇರ್ ಮಾಡೋದಕ್ಕೆ ಆಗಲ್ಲ. ಸೈಜ್ ಕೊಟ್ಟಿದ್ದಾರೆ, ಸೈಜ್ ವೇರಿಯೇಷನ್ಸ್ ಇದೆ. ಇದಕ್ಕೆ ನಾನು 10/8 ಮಾರ್ಕ್ಸ್ನ ಕೊಡ್ತೀನಿ. ಇನ್ನೂ ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಇನ್ನೂ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು. ಏನಂದರೆ ನಾನು
ಲಾಸ್ಟ್ ಇಯರ್ ಬುಕ್ ಮಾಡಿದ್ದೆ ಇದೇ ನಾನು ಡಾಬ್ನ. ಅದು ಚೆನ್ನಾಗಿ ಬಂದಿತ್ತು, ಬಟ್ ಇದೇನಂದರೆ ಅಷ್ಟು ಇಷ್ಟ ಆಗಲಿಲ್ಲ. ಹಾಗಾಗಿ 10/8 ಮಾರ್ಕ್ಸ್ನ ಕೊಡ್ತಾ ಇದ್ದೀನಿ. ನಾನು ಹಾನೆಸ್ಟಾಗಿಯೇ ಹೇಳ್ತೀನಿ, ಯಾವುದೂ ಚೆನ್ನಾಗಿಲ್ದಲೇ ಇರೋದನ್ನ ಚೆನ್ನಾಗಿದೆ ಅಂತ ಹೇಳಲ್ಲ, ಈ ಥರ ಚೆನ್ನಾಗಿರೋದನ್ನ ಚೆನ್ನಾಗಿಲ್ಲ ಅಂತ ಹೇಳಲ್ಲ. ಆನೆಸ್ಟಾಗಿ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ಪಿಕ್ ಹಾಕಿರ್ತೀನಿ, ನೋಡ್ಬೋದು ನೀವು. ಈ ಒಂದು ನೆಕ್ ಚೈನ್, ಇದು ಸ್ಯಾರೀಸ್ಗೆ ಮತ್ತು ಡ್ರೆಸ್ಗೆ ಹಾಕೊಂಡಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗೆ ಇದಕ್ಕೆ ಮ್ಯಾಚಿಂಗ್ ಇದ್ರದ್ದೇ ಇಯರಿಂಗ್ಸ್ ಕೊಟ್ಟಿದ್ದಾರೆ. ನಂಗೆ ಇಯರಿಂಗ್ಸ್ ಏನು ಅಷ್ಟು ಇಷ್ಟ ಆಗಲಿಲ್ಲ, ಬಟ್ ಇದೇನಿದೆ ನೆಕ್ಲೆಸ್ ಇದು ತುಂಬಾ ಇಷ್ಟ ಆಯಿತು ನನಗೆ. ಇದೇನಂದರೆ ಈ ಪ್ರೈಸ್ದು ಅಂತ ಇದು ಅನ್ಸೋದೇ ಇಲ್ಲ, ತುಂಬ ಗ್ರ್ಯಾಂಡಾಗಿದೆ. ಫಂಕ್ಷನ್ಸ್ಗೂ ಆರಾಮಾಗಿ ವೇರ್ ಮಾಡ್ಬೋದು ಇದನ್ನ. ನೈಟ್ ಫಂಕ್ಷನ್ಸ್ಗೂ ಅಷ್ಟೇ, ಡೇ ಫಂಕ್ಷನ್ಸ್ಗೂ ಅಷ್ಟೇ, ನೋಡ್ಬೋದು ನೀವು. ತುಂಬಾ ಚೆನ್ನಾಗಿ ಕಾಣುತ್ತೆ. ನಾನು ಆಲ್ರೆಡಿ ಒನ್ ಟೈಮ್ ನಾನು ಯೂಸ್ ಮಾಡಿದ್ದೀನಿ. ಇದು ಏನು ಗೊತ್ತಾ, ಈ ರೀತಿ ಬರುತ್ತೆ. ಏನಂದರೆ ಇದು ಇಯರಿಂಗ್ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ, ಬಟ್ ಹಾಕೊಂಡಾಗ ಚೆನ್ನಾಗಿ ಕಾಣುತ್ತೆ. ಇದು ಮ್ಯಾಚಿಂಗಾಗಿ, ಸಿಂಗಲ್ ಆಗಿ ಇದೊಂದೇ ಹಾಕೊಂಡ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ, ಹಾಗಾಗಿ ಮ್ಯಾಚಿಂಗಾಗಿ ಹಾಕೊಂಡಾಗ ಚೆನ್ನಾಗಿ ಕಾಣುತ್ತೆ. ಇದಕ್ಕೆ ನಾನು 10/10 ಮಾರ್ಕ್ಸ್ನ ಕೊಡ್ತಾ ಇದ್ದೀನಿ. ತುಂಬಾ ಇಷ್ಟ ಆಯಿತು ನನಗೆ. ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ, ಎಲ್ಲ ಥರ ಡ್ರೆಸ್ಗೂ ಸೂಟ್ ಆಗುತ್ತೆ. ಫ್ರೆಂಡ್ಸ್, ನೆಕ್ಸ್ಟ್ ಬಂದು ಈ ಒಂದು ಬ್ಯಾಂಗಲ್. ಇದೇನಂದರೆ ನನಗೆ ಓಕೆ, ಬಟ್ ಬ್ಯಾಂಗಲ್ ಏನೋ ಚೆನ್ನಾಗಿದೆ, ನನಗಷ್ಟು ಇಷ್ಟ ಆಗಲಿಲ್ಲ. ನೋಡೋಣ ಅಂದ್ಬಿಟ್ಟು ತರಿಸ್ಕೊಂಡೆ. ಯಾವುದಾದ್ರೂ ಡ್ರೆಸ್ಸಿಗೆ ಮ್ಯಾಚ್ ಆಗ್ಬೋದೇನೋ, ಸ್ಯಾರೀಸ್ಗೆ ಮ್ಯಾಚ್ ಆಗ್ಬೋದೇನೋ ಅಂದ್ಬಿಟ್ಟು. ಹಾಕೊಂಡಾಗ ಪರವಾಗಿಲ್ಲ, ಚೆನ್ನಾಗೇ ಕಾಣುತ್ತೆ. ನೀವು ಸಿಂಪಲ್ ಸ್ಯಾರೀಸ್ ಹಾಕೊಂಡಾಗ ಈ ರೀತಿ ಸಿಂಗಲ್ ಬ್ಯಾಂಗಲ್ನ ನೀವು ವೇರ್ ಮಾಡ್ಬೋದು, ಆವಾಗ ಚೆನ್ನಾಗೇ ಕಾಣುತ್ತೆ. ಇದಕ್ಕೆ ನಾನು 10/8 ಮಾರ್ಕ್ಸ್ನ ಕೊಡ್ತಾ ಇದ್ದೀನಿ. ಯಾಕಂದರೆ ನನಗೆ ಈ ಥರ ಬ್ಯಾಂಗಲ್ಸ್ ಅಷ್ಟು ಇಷ್ಟ ಆಗಲ್ಲ, ಬಟ್ ಬ್ಯಾಂಗಲ್ ಬಗ್ಗೆ ಚೆನ್ನಾಗಿದೆ, ಕಲರ್ ಆಗಿದೆ, ಎಲ್ಲದಕ್ಕೂ ಸೂಟ್ ಆಗುತ್ತೆ. ಎಲ್ಲ ಡ್ರೆಸ್ಗೂ ಅಷ್ಟೇ ಮತ್ತು ಸ್ಯಾರೀಸ್ಗೂ ಅಷ್ಟೇ ಸೂಟ್ ಆಗುತ್ತೆ. ಯಾರಿಗೆ ಜಾಸ್ತಿ ಬ್ಯಾಂಗಲ್ಸ್ ವೇರ್ ಮಾಡೋಕ್ಕೆ ಇಷ್ಟ ಇರಲ್ಲ, ಅವರು ಈ ರೀತಿ ಸಿಂಗಲ್ ಬ್ಯಾಂಗಲ್ನ ಆರಾಮಾಗಿ ವೇರ್ ಮಾಡ್ಬೋದು. ನೆಕ್ಸ್ಟ್ ಏನಂದರೆ ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು, ತೋರಿಸ್ತೀನಿ ನಾನು ನಿಮಗೆ. ಇದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದು ಸ್ಯಾರೀಸ್ಗೆ ಹಾಕೊಂಡಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ನಾನು ಇನ್ನೂ ಇದನ್ನ ಒಂದ್ಸಲನೂ ವೇರ್ ಮಾಡಿಲ್ಲ, ಬಟ್ ಈ ಡ್ರೆಸ್ಸಿಗೆ ಇದು ಮ್ಯಾಚ್ ಆಗ್ತಾಯಿಲ್ಲ. ಬಟ್ ನಾವು ಸ್ಯಾರೀಸ್ ಹಾಕೊಂಡಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ಚೋಕರ್ ಆಗಿ ಯೂಸ್ ಮಾಡ್ಬೋದು, ಹಾಕೋಬೋದು. ಇವಾಗೆಲ್ಲ ಇದೇ ಟ್ರೆಂಡು. ಇದು ಆರ್ಟಿಫಿಷಿಯಲ್ ಅಂತ ಅನ್ಸೋದೇ ಇಲ್ಲ, ಫುಲ್ಲು ಗೋಲ್ಡ್ ಥರನೇ ಕಾಣುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದಕ್ಕೆ ಇಯರಿಂಗ್ಸ್ ಬೇರೆ ಕೊಟ್ಟಿದ್ದಾರೆ, ಬಟ್ ಇಯರಿಂಗ್ಸ್ ಏನು ನನಗೆ ಇಷ್ಟ ಆಗಿಲ್ಲ, ನಾನೇನು ಅದನ್ನ ವೇರ್ ಮಾಡೋದಿಲ್ಲ. ಈ ಥರ ಬರುತ್ತೆ ಇಯರಿಂಗ್ಸ್. ಫೋಟೋದಲ್ಲಿ ಜುಮ್ಕಾ ಕೊಟ್ಟಿದ್ದಾರೆ, ಬಟ್ ಅದು ಈ ರೀತಿ ಬರುತ್ತೆ. ನನಗೆ ಸರ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೆಕ್ಸ್ಟು ನಮ್ಮದು ಗೃಹ ಪ್ರವೇಶ ಇದೆ ಈ ವೀಕು. ಇದನ್ನು ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡ್ಬೋದು, ಇಲ್ಲಿ ಆರ್ಟಿಫಿಷಿಯಲ್ ಅಂತ ಅನ್ನಿಸ್ತಾನೆ ಇಲ್ಲ. ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ಸ್ಯಾರೀಸ್ ನಾವೇನು ಗ್ರ್ಯಾಂಡ್ ಸ್ಯಾರೀಸ್, ಸಿಲ್ಕ್ ಸ್ಯಾರೀಸ್ ಆ ಥರ ಎಲ್ಲ ವೇರ್ ಮಾಡಿದಾಗ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣುತ್ತೆ. ಇದನ್ನು ಮಸ್ಟ್ ಬೈ ಅಂತ ಹೇಳ್ತೀನಿ. ನನಗಂತೂ ತುಂಬ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗ್ಬೋದು. ಮತ್ತು ಇವಾಗೆಲ್ಲ ಇದೇ ಟ್ರೆಂಡ್ ಇದೆ, ಕಾಸಿಂದು ಸರ ಆ ಥರ ಎಲ್ಲ ಹೇಳ್ತಾರಲ್ಲ. ಮತ್ತು ಒಂದು ಏನಂದರೆ, ಇದನ್ನು ನಾನು ಒಂದು ಸಲನೂ ವೇರ್ ಮಾಡಿಲ್ಲ. ಏನಂದರೆ ಇದು ನನಗೆ ಓಕೆ ಅಂತಲೇ ಹೇಳ್ಬೋದು. ಇದು ನಾನು ತೊಗೊಂಡು ಆಲ್ಮೋಸ್ಟ್ 1 ಇಯರ್ ಆಗಿದೆ, 1 ಇಯರ್ ಪ್ಲಸ್ ಆಗಿದೆ. ಇದನ್ನು ಸ್ಯಾರೀಸಿಗೆ ವೇರ್ ಮಾಡಿದಾಗ ಚೆನ್ನಾಗಿ ಕಾಣುತ್ತೆ. ಬಟ್ ಇದು ನಾನು ಈ ಸರ ತೋರಿಸ್ದಾಗೆ ಗೋಲ್ಡ್ ಥರನೇ ಇದೆ ಅಂತ ಹೇಳಲ್ಲ. ಇದು ಹಾಕೊಂಡ್ಮೇಲೆ ಆರಾಮಾಗಿ ಗೊತ್ತಾಗುತ್ತೆ ಇದು ಆರ್ಟಿಫಿಷಿಯಲ್ ಜ್ಯುವೆಲರಿ ಅಂದ್ಬಿಟ್ಟು. ನಾನು ನಿಮಗೆ ವೇರ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಅಂದ್ಬಿಟ್ಟು. ಸೈಜು ನೀವು ವೇರಿಯೇಷನ್ಸ್ ಮಾಡ್ಕೋಬೋದು. ನಾನೀಗ ಸದ್ಯಕ್ಕೆ ಸ್ವಲ್ಪ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಕಾಣಲಿ ಅಂತ. ಇದಕ್ಕೆ ನಾನು 10/8 ಮಾರ್ಕ್ಸ್ನ ಕೊಡ್ತೀನಿ. ಇದಕ್ಕೆ ಜುಮ್ಕಾ ಬೇರೆ ಬಂದಿದೆ. ಜುಮ್ಕಾ ನಾನಿನ್ನೂ ಒಂದ್ಸಲಿನೂ ಇದನ್ನೇ ಸೆಟ್ನೇ ಯೂಸ್ ಮಾಡಿಲ್ಲ. ಚೆನ್ನಾಗಿದೆ ಜುಮ್ಕಾ. ಇದು ಸ್ಯಾರಿಗೆ ವೇರ್ ಮಾಡಿಬಿಟ್ಟು ಇದನ್ನು ಹಾಕಿ
ಜುಮ್ಕಾನ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಇದ್ರದ್ದು ಪ್ರೈಸ್ ಏನಿದೆ ಇದು ಪರವಾಗಿಲ್ಲ, ಇದು ಪ್ರೈಸಿಗೆ ತಕ್ಕಂತೆ ಇದೆ ಅಂತಲೇ ಹೇಳ್ಬೋದು. ನನಗೆ ಓಕೆ ಬಟ್ ನೀವು ಟ್ರೈ ಮಾಡೋದಾದರೆ ಯೋಚನೆ ಮಾಡಿ, ಬಿಕಾಸ್ ಇದು ಹಾಕೊಂಡ್ಮೇಲೆ ಗೊತ್ತಾಗುತ್ತೆ ಆರ್ಟಿಫಿಷಿಯಲ್ಲೇ ಇದು ಅಂದ್ಬಿಟ್ಟು. ಗೋಲ್ಡ್ ಥರ ಏನು ಕಾಣಲ್ಲ. ಬಟ್ ನಾನು ಈ ಸರ ಏನು ತೋರಿಸ್ದೆ, ಬಟ್ ಇದು ಗೋಲ್ಡ್ ಅಂತಲೇ ಅನಿಸುತ್ತೆ. ಯಾವುದೇ ಕಾರಣಕ್ಕೂ ಇದು ಆರ್ಟಿಫಿಷಿಯಲ್ ಅಂತ ಅನಿಸೋದೇ ಇಲ್ಲ, ಅಷ್ಟು ಚೆನ್ನಾಗಿದೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಇದೆಲ್ಲ ಐಟಮ್ಸಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನನಗಂತೂ ಈ ಬ್ಯಾಂಗಲ್ ತುಂಬಾ ಇಷ್ಟ ಆಯಿತು. ಮತ್ತು ನಾನು ನಿಮಗೆ ತೋರಿಸ್ದಾಗೆ ಇದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದು ಬಿಟ್ಟರೆ ಎಲ್ಲನೂ ಇಷ್ಟ ಆಯಿತು ನನಗೆ. ಆಲ್ಮೋಸ್ಟು ನಾನು ಯಾವುದೇ ತೋರಿಸ್ದೆ ಎಲ್ಲನೂ ಇಷ್ಟ ಆಯಿತು. ಬಟ್ ಪ್ರೈಸ್ ಕೂಡ ನಾನು ಹಾಕಿರ್ತೀನಿ ಅಲ್ವಾ, ನೀವು ನೋಡಿದ್ರಿ. ಯಾವ್ದ್ಯಾವ್ದು ಇಷ್ಟ ಆಯಿತು ಅದು ಕೂಡ ನನಗೆ ಕಮೆಂಟ್ ಮಾಡಿ ಹೇಳಿ. ಮತ್ತು ನಾನು ಲಾಸ್ಟ್ ಮೀಶೋ ಹಾಲ್ ಮಾಡಿದಾಗ ನಾನು ಲಿಂಕ್ ಹಾಕಿರಲಿಲ್ಲ. ಯಾಕೆ ಅಂತ ಅಂದರೆ ನಿಮಗೆ ಯಾವುದ್ರದ್ದು ಲಿಂಕ್ ಬೇಕು, ಯಾವ ಪ್ರಾಡಕ್ಟ್ದು ಅದು ನನಗೆ ಕಮೆಂಟ್ ಮಾಡಿ ಹೇಳಿ, ನಾನು ಲಿಂಕ್ ಹಾಕ್ತೀನಿ ಅಂತ ಹೇಳಬೇಕಿತ್ತು. ಬಟ್ ನಾನು ಆ ವಿಡಿಯೋದಲ್ಲಿ ಮಿಸ್ ಮಾಡಿದ್ದೆ. ಬಟ್ ಇದ್ರದ್ದು ನಾನು ನನ್ನ ಹತ್ರ ಇರೋ ಎಲ್ಲ ಪ್ರಾಡಕ್ಟ್ಸ್ದು ಲಿಂಕ್ ಹಾಕ್ತೀನಿ, ನೀವು ಬೇಕಿದ್ರೆ ಬೈ ಮಾಡ್ಬೋದು, ಚೆಕ್ ಮಾಡ್ಬೋದು. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.